ಎಲ್ಲರಿಗೂ ನಮಸ್ಕಾರ. ಈಕ್ವಿಟಿ ಗೈಸ್ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ಪ್ರೀ ಮಾರ್ಕೆಟ್ ವಿಡಿಯೋ ನಮ್ಮ ಕನ್ನಡದಲ್ಲಿ. ನಾನು ಮಂಜುನಾಥ್, NISM ಟೆಕ್ನಿಕಲ್ ಅನಲಿಸ್ಟ್. ನೋಡೋಣ ಬನ್ನಿ, ನಿನ್ನೆ ಏನೇನಾಗಿದೆ ನೋಡಿ. ನಿಫ್ಟಿ 50 112 ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 388 ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿರೋದನ್ನ ನೋಡಬಹುದು. ಸೆನ್ಸೆಕ್ಸ್ 386 ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ಸೊ ಡೇಟಾ ಬಂದ್ಬಿಟ್ಟು ಬೇರಿಶ್ ಆಗಿದೆ. ನಂತರದಲ್ಲಿ ಇಂಡಿಯಾ ವೆಲಟಾಲಿಟಿ ಇಂಡೆಕ್ಸ್, ಇದು ಈಗ ನ್ಯೂಟ್ರಲ್ ಟು ಬುಲಿಶ್ ಕಡೆ ಇಂಡಿಕೇಟ್ ಮಾಡ್ತಾ ಇದೆ, ಅಥವಾ ನಾನು ನ್ಯೂಟ್ರಲ್ ಡೇಟಾ ಅಂತ ಕನ್ಸಿಡರ್ ಮಾಡ್ಕೊಂತೀನಿ ಇಂಡಿಯಾ ವೀಕ್ಸ್. ನಂತರದಲ್ಲಿ ಕ್ರೂಡ್ ಆಯಿಲ್ ಅಕ್ಟೋಬರ್ ಫ್ಯೂಚರ್ ನ ನೀವು ಅಬ್ಸರ್ವ್ ಮಾಡಿದ್ರೆ 6500 ಪ್ರೀ ಕೋವಿಡ್ ಲೆವೆಲ್ ಇಂದ ಕಮ್ಮಿ ರನ್ ಆಗ್ತಾ ಇರೋದನ್ನ ಅಬ್ಸರ್ವ್ ಮಾಡಿದ್ರೆ ಈ ಡೇಟಾನ ನಾನು ಒಂದು ಬುಲಿಶ್ ಡೇಟಾ ಅಂತ ಕನ್ಸಿಡರ್ ಮಾಡ್ಕೊಂತೀನಿ. ಕಮೋಡಿಟಿ ಮಾರ್ಕೆಟ್ಸ್ ಅಲ್ಲಿ ಯಾವಾಗ ಬೈಯಿಂಗ್ ಆಗುತ್ತಲ್ವಾ, ಅಂದರೆ ಅದೇನು ಅರ್ಥ ಕೊಡುತ್ತೆ ಅಂತ ಹೇಳಿದ್ರೆ ಕ್ಯಾಶ್ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಕಮ್ಮಿ ಆಗಿದೆ ಅಂತ ಅಂದ್ಬಿಟ್ಟು. ಅಂದ್ರೆ ಕ್ಯಾಶ್ ಮಾರ್ಕೆಟ್ ಅಲ್ಲಿ ಪೊಸಿಷನ್ಸ್ ನ ಹೋಲ್ಡ್ ಮಾಡೋ ಬದಲು ಪೀಪಲ್ ಆರ್ ಶಿಫ್ಟಿಂಗ್ ಟುವರ್ಡ್ಸ್ ಕಮೋಡಿಟಿ ಮಾರ್ಕೆಟ್ ಅಂತ ನಾವು ತಿಳ್ಕೋಬಹುದು. ಸೊ ಹಾಗಾಗಿ ಇವಾಗ ಕಮೋಡಿಟಿ ಮಾರ್ಕೆಟ್ ಅಲ್ಲಿ ಒಂದು ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಾ ಇದೆ. ಇದನ್ನು ಕೂಡ ನೀವು ಒಂದು ಕನ್ಸಿಡರ್ ಮಾಡ್ಕೊಳ್ಳಿ, ಗೊತ್ತಾಗ್ತಾ ಇಲ್ಲಿ. ನಂತರದಲ್ಲಿ ನಿಫ್ಟಿ 50 ಸ್ಪೆಸಿಫಿಕ್ ಆಗಿ ನೋಡೋದಾದ್ರೆ ನೋಡಿ, ನಿನ್ನೆ ಒಂದು ಗ್ಯಾಪ್ ಡೌನ್ ಆಯ್ತು ಅಥವಾ ಫ್ಲಾಟ್ ಓಪನ್ ಆಯ್ತು ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ನಂತರದಲ್ಲಿ ಒಂದು ಸ್ಟ್ರಾಂಗ್ ಸೆಲ್ ಆಫ್ ಬಂತು. ನಂತರದಲ್ಲಿ 25,000, ನಾನು ಹೇಳಿದ್ನಲ್ವಾ 25,000 ಅಂದ್ರೆ ಪ್ಲಸ್ ಆರ್ ಮೈನಸ್ 20 ಪಾಯಿಂಟ್ಸ್. ಸೊ 25,025 ಈ ಝೋನ್ ಇಂದ ಒಂದು ಸ್ಟ್ರಾಂಗ್ ಸಪೋರ್ಟ್ ತಗೊಂಡು ಒಂದು ಬುಲಿಶ್ ರ್ಯಾಲಿನ ಮಾಡ್ತು. ಅರೆ ಡೇ ಹೈ ಇಂದ ಇನ್ನೂ ರೆಸಿಸ್ಟೆನ್ಸ್ ಆಗಿ ಒಂದು ಕನ್ಸಾಲಿಡೇಷನ್ ಪ್ಯಾಟರ್ನ್ ನ ಮಾಡಿರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ಸೊ ಡೇಟಾ ಬಂದ್ಬಿಟ್ಟು ನಿನ್ನೆ ನಮಗೆ ಒಂದು ಕನ್ಸಾಲಿಡೇಷನ್ ಟು ಬೇರಿಶ್ ಡೇಟಾನ ತೋರಿಸ್ತಾ ಇದೆ. ಇನ್ನು ನಾವು ನಿಫ್ಟಿ 50 ಸ್ಪೆಸಿಫಿಕ್ ಆಗಿ ನೋಡೋದಾದ್ರೆ ನೋಡಿ, ಒಂದು ಸ್ಟ್ರಾಂಗ್ ಇನ್ನೊಂದು ಕ್ಯಾಂಡಲ್, ರೆಡ್ ಕ್ಯಾಂಡಲ್ ಬಂದಿರೋದನ್ನ ಫಾರ್ಮ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ಸೊ ಕಳೆದ 5 ದಿವಸದಿಂದಾನು ಕೂಡ ನಮಗೆ ಒಂದು ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಫಾರ್ಮ್ ಆಗ್ತಾ ಇರೋದನ್ನ ನಾವು ನೋಡ್ತಾ ಬಂದಿದೀವಿ. ಇನ್ನು ಸೆಕ್ಟರಲ್ ವೈಸ್ ನೋಡೋದಾದ್ರೆ ನೋಡಿ, ನಿಫ್ಟಿ 80 ನೆಗೆಟಿವ್ ಆಗಿದೆ, ನಿಫ್ಟಿ ಬ್ಯಾಂಕ್ ನೆಗೆಟಿವ್, ನಿಫ್ಟಿ ಇನ್ಫ್ರಾಸ್ಟ್ರಕ್ಚರ್ ನೆಗೆಟಿವ್, ನಿಫ್ಟಿ ಆಟೋ ಸೆಕ್ಟರ್ ನೆಗೆಟಿವ್ ಮತ್ತು ನಿಫ್ಟಿ ಮೆಟಲ್ ಸೆಕ್ಟರ್ ನೆಗೆಟಿವ್ ಆಗಿರೋದನ್ನ ನೋಡಬಹುದು. ಸೊ ಡೇಟಾ ನಮಗೆ ಬೆರಿಶ್ ಆಗಿದೆ. ಅಡ್ವಾನ್ಸ್ ಡಿಕ್ಲೇರ್ ರೇಷಿಯೋ ಕಡೆಗೆ ಬರೋದಾದ್ರೆ 992 ಕಂಪನಿಗಳು ಮಾತ್ರ ಪಾಸಿಟಿವ್ ಆಗಿದೆ, 2053 ಕಂಪನಿಗಳು ನೆಗೆಟಿವ್ ಆಗಿದೆ. ಸೆಂಟಿಮೆಂಟ್ ಬೇರಿಶ್ ಆಗಿದೆ. ನಿಫ್ಟಿ 50 ಸ್ಪೆಸಿಫಿಕ್ ಆಗಿ ನೋಡೋದಾದ್ರೆ 16 ಕಂಪನಿಗಳು ಪಾಸಿಟಿವ್, 34 ಕಂಪನಿಗಳು ನೆಗೆಟಿವ್, ಡೇಟಾ ಬೇರಿಶ್. ನಿಫ್ಟಿ ಬ್ಯಾಂಕ್ 3 ಕಂಪನಿಗಳು ಪಾಸಿಟಿವ್, 9 ಕಂಪನಿಗಳು ನೆಗೆಟಿವ್, ಡೇಟಾ ಬೇರಿಶ್ ಆಗಿದೆ. ಇನ್ನು ಆಪ್ಷನ್ ಚೈನ್ ಬರೋದಾದ್ರೆ ನಾವು 30 ಸೆಪ್ಟೆಂಬರ್ 2025 ನಿಫ್ಟಿ ಚಾರ್ಟ್ ನ ನೋಡ್ತಾ ಇದೀವಿ. ಇನ್ ದ ಮನಿ ಕಾಲ್ ಆಪ್ಷನ್ ಸೆಲ್ ಆಗಿದೆ, ಔಟ್ ಆಫ್ ದ ಮನಿ ಕಾಲ್ ಆಪ್ಷನ್ ಸೆಲ್ ಆಗಿರೋದನ್ನ ನೋಡಬಹುದು. ಇನ್ನು ಇನ್ ದ ಮನಿ ಪುಟ್ ಆಪ್ಷನ್ ಬೈ ಆಗಿದೆ, ಔಟ್ ಆಫ್ ದ ಮನಿ ಪುಟ್ ಆಪ್ಷನ್ ಕೂಡ ಬೈ ಆಗಿದೆ. ನೋಡಿ, ಬೈ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ಸೊ ಡೇಟಾ ಬಂದ್ಬಿಟ್ಟು ಬೆರಿಶ್ ಆಗಿದೆ. PCR ರೇಷಿಯೋ ನಮಗೆ 0.6 ಇದೆ. ಸೊ ಡೇಟಾ ಬಂದ್ಬಿಟ್ಟು ನ್ಯೂಟ್ರಲ್. ಹೆಚ್ಚು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ಮಾರ್ಕ್ ಮಾಡ್ಕೊಳ್ಳೋದಾದ್ರೆ, ಹೆಚ್ಚು ಬದಲಾವಣೆ ಆಗಿರುವ ಸ್ಟ್ರೈಕ್ ಪ್ರೈಸ್ ಗಳನ್ನ ನೋಡೋದಾದ್ರೆ ನೋಡಿ, ಹೆಚ್ಚು ಸ್ಟ್ರೈಕ್ ಪ್ರೈಸ್ ಗಳು ಎಲ್ಲಿ ಪೊಸಿಷನ್ಸ್ ಹೋಲ್ಡ್ ಮಾಡಿದ್ದಾರೆ ನೋಡಿ, 25,500 ಈ ಪೊಸಿಷನ್ ಮತ್ತು 25,100 ಇಲ್ಲೊಂದು ಪೊಸಿಷನ್ ನ ಹೆಚ್ಚಿಗೆ ಮೆಂಬರ್ಸ್ ಆಡ್ ಮಾಡಿದ್ದಾರೆ. ಅಂದ್ರೆ ಪುಟ್ ಸೆಲ್ಲರ್, ಕಾಲ್ ಸೆಲ್ಲರ್ಸ್ ಇಲ್ಲಿ ಆಡ್ ಆಗಿದ್ದಾರೆ. ಕಾಲ್ ಸೆಲ್ಲರ್ಸ್ ಆಡ್ ಆಗಿದ್ದಾರೆ ಅಂದ್ರೆ 25,100 ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಝೋನ್ ಆಗಿ ಕೆಲಸ ಮಾಡೋ ಚಾನ್ಸಸ್ ಇರುತ್ತೆ. ನಂತರದಲ್ಲಿ 25,200 ಹಳೆ ಆರ್ಡರ್ ಸಿಕ್ಕಾಪಟ್ಟೆ ಇದೆ ಇಲ್ಲಿ. ಸೊ ಹಾಗಾಗಿ ಈ ವಾರಕ್ಕೆ ಅಥವಾ ಇವತ್ತು ಮತ್ತು ನಾಳೆಗೆ 25,200 ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಝೋನ್ ಆಗಿ ಕೆಲಸ ಮಾಡುತ್ತೆ. ನಂತರದಲ್ಲಿ ಕ್ಯಾಶ್ ಮಾರ್ಕೆಟಿಗೆ ಬರೋದಾದ್ರೆ FIDS ಹೇಗೆ ಪರ್ಫಾರ್ಮ್ ಮಾಡಿದ್ದಾರೆ. ಕ್ಯಾಶ್ ಮಾರ್ಕೆಟ್ ಅಲ್ಲಿ ನೋಡಿ, FIS ಸೆಲ್ ಮಾಡಿದ್ದಾರೆ 2,425 ಕೋಟಿ, DAS 1,211 ಕೋಟಿ. ಕಳೆದ 2 ದಿವಸದಿಂದ ನೆಟ್ ಓವರ್ ಆಲ್ ಕ್ಯಾಶ್ ಮಾರ್ಕೆಟ್ ಅಲ್ಲಿ ನೆಗೆಟಿವ್ ಆಗ್ತಾ ಇರೋದನ್ನ ನೋಡಬಹುದು. ಸೊ ಡೇಟಾ ನಮಗೆ ಸೆಂಟಿಮೆಂಟ್ ಬೆರಿಶ್ ಕಡೆ ಇದೆ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಇನ್ನು F&O ಸೆಗ್ಮೆಂಟ್ ಬರೋದಾದ್ರೆ ನೋಡಿ, DAS FI ಇಂಡೆಕ್ಸ್ ಫ್ಯೂಚರ್ಸ್ ಅಲ್ಲೂ ಸೆಲ್ ಮಾಡಿದ್ದಾರೆ, ಸ್ಟಾಕ್ ಫ್ಯೂಚರ್ಸ್ ಅಲ್ಲೂ ಸೆಲ್ ಮಾಡಿದ್ದಾರೆ. ಸೊ ಡೇಟಾ ಕಂಪ್ಲೀಟ್ ಆಗಿ ಬೆರಿಶ್ ಆಗಿದೆ. ಇನ್ನು ಗ್ಲೋಬಲ್ ಮಾರ್ಕೆಟಿಗೆ ಬರೋದಾದ್ರೆ US 30 ಪಾಸಿಟಿವ್ ಆಗಿದೆ, US 500 ಪಾಸಿಟಿವ್, US ಟೆಕ್ 100 ಪಾಸಿಟಿವ್ ಅಲ್ಲಿದೆ. ಆದ್ರೆ ಕ್ಯಾಶ್ ಮಾರ್ಕೆಟ್ ಅಲ್ಲಿ ಹೇಗಿದೆ ನೋಡಿ, ಡೌ ಜೋನ್ಸ್ ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ, S&P 500 ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ, ನಾಸ್ಡಾಕ್ ಕೂಡ ನೆಗೆಟಿವ್ ಆಗಿ ಕ್ಲೋಸ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ಸೊ ಡೇಟಾ ನಮಗೆ ಬೆರಿಶ್ ಕಡೆನೆ ತೋರಿಸ್ತಾ ಇದೆ. ಇನ್ನು ಯುರೋಪಿಯನ್ ಮಾರ್ಕೆಟ್ ಕಡೆ ಬರೋದಾದ್ರೆ DAX ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ, ನಿನ್ನೆ FTSE 100 ಪಾಸಿಟಿವ್ ಆಗಿದೆ, ಆದ್ರೆ CAC 40 ಮಾತ್ರ ನೆಗೆಟಿವ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ಸೊ ಡೇಟಾ ಬಂದ್ಬಿಟ್ಟು ನ್ಯೂಟ್ರಲ್. ಇನ್ನು ನಾವು ಏಷ್ಯನ್ ಮಾರ್ಕೆಟ್ ಕಡೆ ಬರೋಣ. ನಿಕಾಯ್ ಪಾಸಿಟಿವ್ ಅಲ್ಲಿ ರನ್ ಆಗ್ತಾ ಇದೆ, ಹ್ಯಾಂಗ್ ಸ್ಯಾಂಗ್ ಕೂಡ ಪಾಸಿಟಿವ್ ಅಲ್ಲಿ ರನ್ ಆಗ್ತಾ ಇರೋದನ್ನ ನೋಡಬಹುದು, ಅಥವಾ ನ್ಯೂಟ್ರಲ್ ಅಲ್ಲಿ ರನ್ ಆಗ್ತಾ ಇದೆ ಅಂತ ಅನ್ಕೊಳ್ಳಿ. ಕಾಸ್ಪಿ ಕೂಡ ನ್ಯೂಟ್ರಲ್ ಅಲ್ಲಿ ರನ್ ಆಗ್ತಾ ಇರೋದನ್ನ ನೋಡಬಹುದು. ಸೊ ಡೇಟಾ ಬಂದ್ಬಿಟ್ಟು ನಮಗೆ ನ್ಯೂಟ್ರಲ್ ನ ಸಜೆಸ್ಟ್ ಮಾಡ್ತಾ ಇದೆ, ಅಥವಾ ನಮಗೆ ಕೆಲವೊಂದು ಡೇಟಾ ಬುಲಿಶ್ ಆಗಿದೆ, ಕೆಲವೊಂದು ಡೇಟಾ ಬೇರಿಶ್ ಆಗಿದೆ, ಕೆಲವೊಂದು ಡೇಟಾ ನಮಗೆ ನ್ಯೂಟ್ರಲ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ಸೊ ಡೇಟಾ ನಾನು ನ್ಯೂಟ್ರಲ್ ಅಂತ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಇನ್ನು ಇನ್ಫೋಸಿಸ್ ಏರಿಯಾ ನೋಡಿ, ಪಾಸಿಟಿವ್, ವಿಪ್ರೋ ಏರಿಯಾ ನೆಗೆಟಿವ್, ICICI ಬ್ಯಾಂಕ್ ನೆಗೆಟಿವ್, HDFC ಬ್ಯಾಂಕ್ ನೆಗೆಟಿವ್,
ಆದರೆ ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ಕೂಡ ನೆಗೆಟಿವ್ ಆಗಿರೋದನ್ನ ನೀವು ನೋಡಬಹುದು. ಸೊ ನೋಡಿ, ಐಟಿ ಸೆಕ್ಟರ್ ಅಲ್ಲಿ ಇನ್ಫೋಸಿಸ್ ಎಡಿಆರ್ ಮಾತ್ರ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ವಿಪ್ರೋ ಎಡಿಆರ್, ಐಸಿಐಸಿಐ, HDFC ಎಲ್ಲದಕ್ಕೂ ಕೂಡ ನಾವು ನೆಗೆಟಿವ್ ಸೆಂಟಿಮೆಂಟ್ಸ್ ಗಳನ್ನ ನೋಡ್ತಾ ಇದೀವಿ. ಸೊ ಡೇಟಾ ಬಂದ್ಬಿಟ್ಟು ಅದು ಬೇರಿಶ್ ಆಗಿದೆ. ಹಾಗಾದ್ರೆ ಇವತ್ತಿನ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡ್ಕೊಳ್ಳೋ ಜೊತೆಗೆ ಮೊದಲನೇದಾಗಿ ನಿಫ್ಟಿ ಸೆಪ್ಟೆಂಬರ್ ಫ್ಯೂಚರ್ ನ ಮದರ್ ಇಂಡಿಸಸ್ ಗೆ ಕಂಪೇರ್ ಮಾಡ್ಬಿಡೋಣ. ನೋಡಿ, ಎಫ್ ಅಂಡ್ ಸೆಗ್ಮೆಂಟ್ ಗೆ ನಾವು ಮದರ್ ಇಂಡಿಸಸ್ ಕಂಪೇರ್ ಮಾಡೋದಾದ್ರೆ ಎಫ್ ಅಂಡ್ ಅಲ್ಲಿ ಡಿಮ್ಯಾಂಡ್ ಇದೆ ಅಂತ ಹೇಳಿದ್ರೆ ಎಫ್ ಅಂಡ್ ಆಬ್ವಿಯಸ್ಲಿ ಸ್ವಲ್ಪ ಪ್ರೀಮಿಯಂ ಅಲ್ಲಿ ರನ್ ಆಗ್ತಾ ಇರುತ್ತಲ್ವಾ ಪ್ರೈಸಸ್. ನೀವು ನೋಡಿದ್ರೆ ಇವಾಗ ಪ್ರೈಸಸ್ ನೋಡಿ 50 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಇದೆ. ಸೊ ನಿಫ್ಟಿ ಸೆಪ್ಟೆಂಬರ್ ಫ್ಯೂಚರ್ ನಿಫ್ಟಿ 50 ಗೆ ಮದರ್ ಇಂಡಿಸಸ್ ಕಂಪೇರ್ ಮಾಡಿದ್ರೆ ಸೊ ಡೇಟಾ ನಾವು ನ್ಯೂಟ್ರಲ್ ಟು ಬುಲ್ಲಿಶ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಬ್ಯಾಂಕ್ ನಿಫ್ಟಿ ನೋಡಿ, ಬ್ಯಾಂಕ್ ನಿಫ್ಟಿನೂ ಕೂಡ ನಮಗೆ 130 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ರನ್ ಆಗ್ತಾ ನೋಡಬಹುದು. ಅದು ಕೂಡ ನಾವು ಡೇಟಾನ ನಾವು ಬುಲ್ಲಿಶ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಇಂಡಿಯಾ ವೆಲಟಾಲಿಟಿ ಇಂಡೆಕ್ಸ್ 10 10 ಪಾಯಿಂಟ್ ಅಲ್ಲಿ ರನ್ ಆಗ್ತಾ ಇದೆ. ಸೊ ಈ ಪ್ರೈಸ್ ಅಲ್ಲಿ ರನ್ ಆಗ್ತಾ ಇರೋದನ್ನ ನೀವು ನೋಡಿದ್ರೆ ಇದು ಡೇಟಾ ನಮಗೆ ಒಂದು ನ್ಯೂಟ್ರಲ್ ನ ಕನ್ಸಿಡರ್ ಮಾಡ್ತಾ ಇದೆ. ಅಥವಾ ಗಿಫ್ಟ್ ನಿಫ್ಟಿನ ನೋಡಿ, ಇವಾಗ ಗಿಫ್ಟ್ ನಿಫ್ಟಿ ಮತ್ತು ನಿಫ್ಟಿ ಸೆಪ್ಟೆಂಬರ್ ಫ್ಯೂಚರ್ ನ ಕಂಪೇರ್ ಮಾಡೋದಾದ್ರೆ ಸೊ ಕರೆಂಟ್ಲಿ ಗಿಫ್ಟ್ ನಿಫ್ಟಿ ನಮಗೆ ನಿಫ್ಟಿ ಸೆಪ್ಟೆಂಬರ್ ಫ್ಯೂಚರ್ ಇಂದ ಕಮ್ಮಿನೇ ತೋರಿಸ್ತಾ ಇದೆ. ಸೊ ಹಾಗಾಗಿ ಡೇಟಾ ಇವತ್ತು ಕೂಡ ಒಂದು ಫ್ಲಾಟ್ ಓಪನ್ ಆಗೋ ಚಾನ್ಸಸ್ ಇದೆ, ಗ್ಯಾಪ್ ಡೌನ್ ಆಗೋ ಚಾನ್ಸಸ್ ಇದೆ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಸೊ ಈ ಡೇಟಾ ಜೊತೆಗೆ ಒಂದು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ಮಾರ್ಕ್ ಮಾಡ್ಕೊಂಡು ಈ ಮಂತಿಗೆ ಈ ಮಂತ್ ಅಂದ್ರೆ ಇನ್ನು 5 ದಿವಸ ಇದೆ, ಕರೆಕ್ಟಾ? ಸೊ ಇವಾಗ ಗುರುವಾರ, ಶುಕ್ರವಾರ ಮತ್ತು ಸೋಮವಾರ, ಮಂಗಳವಾರ, ಈ 4 ದಿವಸಕ್ಕೆ ನಮ್ಮ ಸೆಪ್ಟೆಂಬರ್ ಅಲ್ಲಿ ಏನಾಗಬಹುದು ಕ್ಯಾಂಡಲ್ಸ್ ಅಂತ ಅಬ್ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಈಗ ಮೊದಲನೇದಾಗಿ ಸಪೋರ್ಟ್ ರೆಸಿಸ್ಟೆನ್ಸ್ ನೋಡ್ಕೊಳ್ಳಿ. ಸೊ 25,150 ಮೊದಲನೇ ರೆಸಿಸ್ಟೆನ್ಸ್, 25,262 ಎರಡನೇ ರೆಸಿಸ್ಟೆನ್ಸ್, 25,331 ಮೂರನೇ ರೆಸಿಸ್ಟೆನ್ಸ್ ಝೋನ್ ಆಗಿ ಕೆಲಸ ಮಾಡುತ್ತೆ. ಅದೇ ಸಪೋರ್ಟ್ ಸೈಡ್ ಬರೋದಾದ್ರೆ 25,027 ಮೊದಲನೇ ಸಪೋರ್ಟ್, 24,940 ಎರಡನೇ ಸಪೋರ್ಟ್ ಮತ್ತು 24,915 ನಮ್ಮ ಮೂರನೇ ಸಪೋರ್ಟ್ ಝೋನ್ ಆಗಿ ಕೆಲಸ ಮಾಡುತ್ತೆ. ಸೊ ಇಂಪಾರ್ಟೆಂಟ್ ಏನೇನು ಇನ್ವೆಸ್ಟರ್ಸ್ ಪಾಯಿಂಟ್ ಆಫ್ ವ್ಯೂ ನೋಡ್ಕೊಂಡ್ಬಿಡೋಣ. ಸ್ಟೊಕೆಸ್ಟಿಕ್ RSI ಎಲ್ಲಿದೆ ನೋಡಿ, ಸ್ಟೊಕೆಸ್ಟಿಕ್ RSI ಓವರ್ ಬಾಟ್ ಝೋನ್ ಇಂದ ವಾಪಸ್ ಬರ್ತಾ ಇದೆ, ಅಂದ್ರೆ ಸೆಲ್ಲಿಂಗ್ ಸ್ಟಾರ್ಟ್ ಆಗಿದೆ, ಒಂದು ಪ್ರಾಫಿಟ್ ಬುಕಿಂಗ್ ಸ್ಟಾರ್ಟ್ ಮಾಡಿಕೊಂಡಿದ್ದಾರೆ. ಸೊ ಇದು ಒಂದು ಇಂಡಿಕೇಶನ್ಸ್. ಪ್ರಾಫಿಟ್ ಬುಕಿಂಗ್ ಆಗ್ತಾ ಇದೆ, ಮಾರ್ಕೆಟ್ ಕೆಳಗೆ ಬರ್ತಾ ಇದೆ ಅಂದ್ರೆ ಎಷ್ಟೊಂದ್ ಜನ ಭಯ ಪಡ್ಕೊಂತಾ ಇರ್ತಾರೆ, ಅಯ್ಯೋ ಮಾರ್ಕೆಟ್ ಏನೋ ಆಗ್ತಾ ಇದೆ, ಕೆಳಗೆ ಬರ್ತಾ ಇದೆ ಅಂತ ಅಂದ್ಬಿಟ್ಟು. ಇದೇನು ಅಲ್ಲ, ಒಂದು ಕೇವಲ ಪ್ರಾಫಿಟ್ ಬುಕಿಂಗ್ ಬರ್ತಾ ಇದೆ. ಯು ಪ್ಲೀಸ್ ಗೆಟ್ ರೆಡಿ, ಒಳ್ಳೆ ಒಳ್ಳೆ ಸ್ಟಾಕ್ಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಳ್ಳೆ ಸ್ಟಾಕ್ಸ್ ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲೊಂದು ಓವರ್ ಸೋಲ್ಡ್ ಝೋನಿಗೆ ಬಂದಾಗ ಯು ಸ್ಟಾರ್ಟ್ ಬೈಯಿಂಗ್ ಇಟ್. ಅರ್ಥ ಆಯ್ತಾ? ನಿಮ್ಮ ಕನ್ಸಲ್ಟೆಂಟ್ಸ್ ನ ಕನ್ಸಿಡರ್ ಮಾಡ್ಕೊಳ್ಳಿ. ಕನ್ಸಲ್ಟ್ ಮಾಡ್ಕೊಂಡು ನೀವು ಒಂದು ಸ್ಟಾರ್ಟ್ ಮಾಡಿದ್ರೆ, ಬೈ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಸೊ ನಿಮಗೆ ಒಳ್ಳೆ ಸ್ಟಾಕ್ಸ್ ಗಳು ಸಿಗ್ತಾ ಹೋಗುತ್ತೆ ಅಂತ ನಾನು ಹೇಳ್ತೀನಿ. ನಂತರದಲ್ಲಿ ಇನ್ನು ಇಂಟ್ರಾಡೇ ಪಾಯಿಂಟ್ ಆಫ್ ವ್ಯೂ ಏನಿರ್ಬೇಕು, ಡೇಟಾ ನಿಮ್ಗೆ ಡೇಟಾ ಬೇರಿಶ್ ಆಗಿದೆ, ಆಯ್ತಾ? ಇವತ್ತೊಂದು ಫ್ಲಾಟ್ ಓಪನ್ ಆಗುತ್ತೆ ಮಾರ್ಕೆಟ್ ಅಥವಾ ಗ್ಯಾಪ್ ಡೌನ್ ಆಗೋ ಚಾನ್ಸಸ್ ಇದೆ. ಅದು 25,000 ನೋಡಿ, ಇಲ್ಲಿ 25,070 ಈ ಲೆವೆಲ್ ಅಲ್ಲೇ ಗ್ಯಾಪ್ ಡೌನ್ ಆಗೋ ಚಾನ್ಸಸ್ ಇದೆ, ಅಥವಾ ಫ್ಲಾಟ್ ಓಪನ್ ಆಗುತ್ತೆ ಅಂತಾನೆ ಕನ್ಸಿಡರ್ ಮಾಡ್ಕೊಳ್ಳಿ. ಕನ್ಸಿಡರ್ ಮಾಡ್ಕೊಂಡಿದ್ದ ಆಮೇಲೆ ಇಲ್ಲೊಂದು ಗ್ಯಾಪ್ ಇದೆ 25,000. ಸೊ ಇವತ್ತು ಏನಿದ್ರು ಗ್ಯಾಪ್ ಝೋನ್ ಗಳ ಆಟ. ಈ ಗ್ಯಾಪ್ ಝೋನ್ ಗಳು ಮ್ಯಾಗ್ನೆಟ್ ಆಗಿ ಕೆಲಸ ಮಾಡುತ್ತೆ. ಈ ಗ್ಯಾಪ್ ಝೋನ್ ಗಳು ಒಂದು ರಿಪಲ್ ಆಗಿ ಕೆಲಸ ಮಾಡಕ್ಕಾಗುತ್ತೆ. ನೋಡಿ, ನಾನು ನಿನ್ನೆ ಹೇಳ್ತಾ ಇದ್ದೆ ನಿಮಗೆ 25,000 ಆ ಝೋನ್ ಹತ್ರ ಬಂದಾಗ ಒಂದು ಯಾವ್ದಾದ್ರು ಬುಲ್ಲಿಶ್ ಕ್ಯಾಂಡಲ್ ಪ್ಯಾಟರ್ನ್ ಬಂದ್ರೆ ಇದನ್ನ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ ಅಂತ. ನೋಡಿ, ಇಲ್ಲೊಂದು ಬುಲ್ಲಿಶ್ ಎನ್ಗಲ್ಫ್ ಬಂತ, ಸೊ ವ್ಯಾಲಿ ನೋಡಿ, ಇಲ್ಲೊಂದು ಬುಲ್ಲಿಶ್ ಎನ್ಗಲ್ಫ್ ಬಂದಿದ್ಯಾ, ಸೊ ಇದೊಂದು ರ್ಯಾಲಿ ಕೊಡ್ಬೋದು. ನೋಡಿ, ಇಲ್ಲೊಂದು ಬುಲ್ಲಿಶ್ ಎನ್ಗಲ್ಫ್ ಗಳು ಬಂದಿದೆ, ಅರ್ಥ ಆಗ್ತಾ ಇದೆಯಲ್ಲ? ಸೊ ಈ ಬುಲ್ಲಿಶ್ ಎನ್ಗಲ್ಫ್ ಗಳೇ ನಿಮಗೆ ನೀವು ಕ್ಯಾಂಡಲ್ ಸ್ಟಿಕ್ ನ ಪ್ಯಾಟರ್ನ್ ನ ಅಬ್ಸರ್ವ್ ಮಾಡೋದನ್ನ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ. ಸೊ ಹಾಗಾಗಿ ನಂತರದಲ್ಲಿ ಈಕ್ವಿಟಿ ಗೈಸ್ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ಹೊಸ ಬ್ಯಾಚ್ ನ ಲಾಂಚ್ ಮಾಡ್ತಾ ಇದ್ದಾರೆ. ಮುಂದಿನ ಅಕ್ಟೋಬರ್ 4ರಂದು ಅಂದರೆ ಬರುವ ಶನಿವಾರದಂದು ಕ್ಲಾಸಸ್ ಆನ್ಲೈನ್ ಅಲ್ಲಿ ಇರುವುದು ಮತ್ತು ಕ್ಲಾಸಸ್ ಪ್ರತಿ ಶನಿವಾರ ಮತ್ತು ಭಾನುವಾರ ವೀಕೆಂಡ್ ಅಲ್ಲಿ ಅರೇಂಜ್ ಮಾಡೋದ್ರಿಂದ ಸೊ ನಿಮಗೆ ಕಲಿಯೋಕ್ಕೂ ಕೂಡ ಈಸಿ ಆಗ್ತಾ ಹೋಗುತ್ತೆ ಅಂತ ನಾನು ಹೇಳ್ತಾ ಸೊ ಇವತ್ತಿನ ಪ್ರೀ ಮಾರ್ಕೆಟ್ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.